ಹಲೋ ಎವ್ರಿವನ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಇವತ್ತು ಒಂದು ಡಿಸೈನರ್ ಟ್ಯಾಸಲ್ನ ಟ್ಯುಟೋರಿಯಲ್ ತೋರಿಸ್ತಿದ್ದೀನಿ. ಈ ಡಿಸೈನರ್ ಟ್ಯಾಸಲ್ ತುಂಬಾ ಈಸಿ ಇದೆ. ಇದಕ್ಕೆ ಈ ಥರ ಒಂದು ಹಾರ್ಡ್ ಶೀಟ್ನ ಕಟ್ ಮಾಡಿ ಇಟ್ಕೊಳ್ಳಿ, 3/4 ಇಂಚ್ದು. ಈ ಡಿಸೈನ್ನ ಕ್ರಿಯೇಟ್ ಮಾಡೋದಕ್ಕೆ ಮೆಷರ್ಮೆಂಟ್ ಟೇಪ್ ಆ್ಯಂಡ್ ಸ್ಮಾಲ್ ಬೀಡ್ಸ್, ಪ್ಲಾಸ್ಟಿಕ್ ಬೀಡನ್ನ ಯೂಸ್ ಮಾಡ್ತಿದ್ದೀನಿ. ನಿಮಗೆ 3mm ಬೀಡ್ ಆರ್ 2mm ಬೀಡ್ ಅವೈಲೇಬಲ್ ಇದ್ದರೆ ಅದನ್ನು ಯೂಸ್ ಮಾಡಿ. ನಿಮ್ಗೆ ಯಾವ್ದು ಕನ್ವೀನಿಯೆಂಟಾಗಿ ಸಿಗುತ್ತೆ ಅದನ್ನು ನೋಡಿ ಅದನ್ನು ಯೂಸ್ ಮಾಡಿ. ಅದಾದಮೇಲೆ ಒಂದು ಸ್ಮಾಲ್ ನೀಡಲ್ಗೆ 6 ಸ್ಟ್ರಾಂಡ್ಸ್ ಥ್ರೆಡ್ನ ಈ ಥರ ಹಾಕ್ಕೊಂಡು ಲಾಸ್ಟಲ್ಲಿ ಒಂದು ನಾಟ್ ಹಾಕ್ಕೊಂಡು ರೆಡಿ ಮಾಡಿ ಇಟ್ಕೋಬೇಕು. ಆ್ಯಂಡ್ ಟ್ರಿಮ್ಮರ್ನ ಯೂಸ್ ಮಾಡ್ತೀವಿ. ಆ್ಯಂಡ್ ಒಂದು ಟ್ಯಾಸಲಿಂದ ಇನ್ನೊಂದು ಟ್ಯಾಸಲ್ಗೆ 2 ಇಂಚ್ ಡಿಸ್ಟೆನ್ಸ್ನ ಮೆಷರ್ ಮಾಡ್ಕೊಬೇಕು. ಒಂದು ಟ್ಯಾಸಲಿಂದ ಇನ್ನೊಂದು ಟ್ಯಾಸಲ್ಗೆ 2 ಇಂಚ್ ಡಿಸ್ಟೆನ್ಸ್ನ ಮಾರ್ಕ್ ಮಾಡ್ಕೊಳ್ಳಿ. ಆ್ಯಂಡ್ ನೀವು ಮಾರ್ಕಿಂಗ್ ಚಾಕ್ನ ಯೂಸ್ ಮಾಡಿ. ನಾನಿಲ್ಲಿ ಜಸ್ಟ್ ರೆಫರೆನ್ಸ್ಗೋಸ್ಕರ ವೈಟ್ ಫ್ಯಾಬ್ರಿಕ್ ಮೇಲೆ ಮಾಡ್ತಿರೋದ್ರಿಂದ ಪೆನ್ಸಿಲ್ನ ಯೂಸ್ ಮಾಡ್ತಿದ್ದೀನಿ, ಅದು ಕಾಣಲ್ಲ ಅನ್ನೋ ರೀಸನ್ನಿಂದ. ನೀವು ಪ್ರಿಫರಬಲ್ ಮಾರ್ಕಿಂಗ್ ಚಾಕ್ನ ಯೂಸ್ ಮಾಡಿ. ಈ ಥರ ಮಾರ್ಕ್ ಮಾಡ್ಕೊಂಡಿದ್ದಾದಮೇಲೆ 6 ಸ್ಟ್ರಾಂಡ್ಸ್ ಥ್ರೆಡ್ ಡೌನಿಂದ ಮೇಲ್ಗಡೆ ಫೇಸಿಂಗ್ ನೀಡಲ್ ಬರೋ ಥರ ಈ ಥರ ನಾಟ್ ಹಾಕಿರೋ ಥ್ರೆಡ್ನ ಈ ಥರ ಎಳ್ಕೊಳ್ಳಿ. ಈ ಥರ ಎಳ್ಕೊಂಡಿದ್ದು ಆದಮೇಲೆ ಈ ರೌಂಡ್ ಬೀಡ್ ಇದೆ ಅಲ್ವಾ, ರೌಂಡ್ ಬೀಡನ್ನ ಇನ್ಸರ್ಟ್ ಮಾಡ್ಕೊಳ್ಳಿ ಫಸ್ಟು. ದೆನ್ 3/4 ಇಂಚ್ದು ಹಾರ್ಡ್ ಶೀಟ್ನ ಕಟ್ ಮಾಡಿದ್ವಿ ಅಲ್ವಾ, ಅದನ್ನು ಇಟ್ಕೊಡಿ. ಬಿಫೋರ್ ದಟ್ ನೀಡಲ್ಗೆ 4 ಬೀಡನ್ನ ಇನ್ಸರ್ಟ್ ಮಾಡ್ಕೊಬೇಕು. ಈ ಥರ ಬೀಡ್ಸ್ನ 4 ಬೀಡ್ಸ್ನ ಡೈರೆಕ್ಟ್ ಥ್ರೆಡ್ಡಿಂದ ನೀಡಲ್ಗೆ ಇನ್ಸರ್ಟ್ ಮಾಡ್ಕೊಬೋದು. ಅದನ್ನು ನೋಡಿಕೊಂಡು ಮಾಡ್ಕೊಳ್ಳಿ ಈಸಿಯಾಗಿ. 4 ಬೀಡನ್ನ ಇನ್ಸರ್ಟ್ ಮಾಡ್ಕೊತೀವಿ ನೀಡಲ್ಗೆ ಇನ್ಸರ್ಟ್ ಮಾಡಿಕೊಂಡು ಬೀಡನ್ನ ಹಿಂದೆ ತಳ್ಕೊಳ್ಳಿ. ಈ ಥರ ತಳ್ಕೊಂಡು ಹಾರ್ಡ್ ಶೀಟ್ನ ಟೈಟಾಗಿ ಇಟ್ಕೊಂಡು ಬ್ಯಾಕ್ ಸೈಡಿಂದ ನೀಡಲ್ನ ಮೇಲ್ಗಡೆ ತಗೊಳ್ಳಿ. ಆ ಹೋಲಿಂದನೇ ಮೇಲ್ ಬರಬೇಕು ಅದು ಥ್ರೆಡ್ಡು. ಈ ಥರ ಟೈಟಾಗಿ ನೀಟಾಗಿ ಇಳ್ಕೊಳ್ಳಿ. ಟೋಟಲ್ 8 ಟೈಮ್ಸ್ ಈ ಥರ ಸ್ಟಿಚ್ ಮಾಡ್ಕೋಬೇಕು. ಈ ಥರ ರೆಡಿ ಮಾಡ್ಕೊಳ್ಳಿ. ನಿಮಗೆ ಸ್ವಲ್ಪ ಲೆಂತಿ ಇರಲಿ ಟ್ಯಾಸಲ್ ಅನ್ನೋರು ಹಾರ್ಡ್ ಶೀಟ್ನ 1 ಇಂಚ್ ಬೇಕಾದರೂ ಕಟ್ ಮಾಡ್ಕೊಳ್ಳಿ, ತುಂಬ ಚೆನ್ನಾಗೇ ಬರುತ್ತೆ. ಅಗೇನ್ 4 ಬೀಡ್ಸ್ನ ಇನ್ಸರ್ಟ್ ಮಾಡ್ಕೊತಿದ್ದೀವಿ. ಈ ಥರ 4 ಬೀಡ್ಸ್ನ ಇನ್ಸರ್ಟ್ ಮಾಡ್ಕೊಳ್ಳಿ. ಆ್ಯಂಡ್ ಈ ಡಿಸೈನರ್ ಟ್ಯಾಸಲ್ನ ಮಾಡೋದಕ್ಕೆ ಯಾವುದೇ ಟ್ಯಾಸಲಿಂಗ್ ನಾಲೆಡ್ಜ್ ಕೂಡ ಬೇಡ, ಈಸಿಯಾಗಿ. ಆ್ಯಂಡ್ ಟ್ಯಾಸಲ್ ಗೊತ್ತೇ ಇಲ್ಲ ಅನ್ನೋರು ಕೂಡ ಈ ಡಿಸೈನ್ನ ಈಸಿಯಾಗಿ ಮಾಡ್ಬೋದು. ಆ್ಯಂಡ್ ನೀವು ಕೂಡ ಟ್ರೈ ಮಾಡಿ. ಇದ್ರದ್ದು ಮೇಕಿಂಗ್ ವಿಡಿಯೋನ ನೋಡಿಕೊಂಡು ಚೆನ್ನಾಗಿ ಮಾಡಿ. ಇದೇ ಥರ 4 ಬೀಡನ್ನ ಇನ್ಸರ್ಟ್ ಮಾಡಿಕೊಂಡು ಸ್ಟಿಚ್ ಮಾಡ್ತಾ ಹೋಗ್ತೀವಿ. ಆ್ಯಂಡ್ ಇನ್ಸ್ಟಾಲಿ ನೀವು ಹಾಕಿರೋ ಡಿಸೈನ್ನ ರಿಕ್ರಿಯೇಟ್ ಮಾಡಿರೋ ಡಿಸೈನ್ನ ನನಗೆ ಇನ್ಸ್ಟಾಲಿ ಕಮೆಂಟ್ ಸೆಕ್ಷನಲ್ಲಿ ಫೋಟೋಸ್ನ ಕಳಿಸಿ. ಐ ವಿಲ್ ಬಿ ಮೋರ್ ಹ್ಯಾಪಿ. ಇದೇ ಥರ ಕ್ರಿಯೇಟ್ ಮಾಡ್ತಾ ಹೋಗಿ. ಜಸ್ಟ್ 4 ಬೀಡನ್ನ ಇನ್ಸರ್ಟ್ ಮಾಡ್ಕೊತೀವಿ. ಇದು ಪ್ಲಾಸ್ಟಿಕ್ ಬೀಡನ್ನ, ಸ್ಮಾಲ್ ಸೈಜ್ ಬೀಡನ್ನ ಯೂಸ್ ಮಾಡ್ತಿದ್ದೀನಿ ನಾನು. 4 ಸ್ಮಾಲ್ ಬೀಡನ್ನ ಇನ್ಸರ್ಟ್ ಮಾಡ್ಕೊತಿದ್ದೀವಿ. 4 ಸ್ಮಾಲ್ ಬೀಡನ್ನ ಇನ್ಸರ್ಟ್ ಮಾಡ್ಕೊಳ್ಳಿ. 1 2 3 4 ಬೀಡನ್ನ ಇನ್ಸರ್ಟ್ ಮಾಡ್ಕೊಳ್ಳಿ. ಇನ್ಸರ್ಟ್ ಮಾಡಿದಾದಮೇಲೆ ನೀಡಲಿಂದ ಬೀಡನ್ನ ಹಿಂದೆ ಥ್ರೆಡ್ಗೆ ಹಾಕ್ಕೊಳ್ಳಿ. ಈ ಥರ ಟೈಟಾಗಿ ಬರೋ ಥರ ನೀಡಲಿಂದ ಥ್ರೆಡ್ಗೆ ಬೀಡನ್ನ ಇನ್ಸರ್ಟ್ ಮಾಡ್ಕೊಳ್ಳಿ. ಈ ಥರ ನಿಧಾನವಾಗಿ ಸ್ಟಿಚ್ ಮಾಡ್ತಾ ಹೋಗಿ. ಆ್ಯಂಡ್ ಬೀಡ್ ಇನ್ಸರ್ಟ್ ಮಾಡಿದ್ಮೇಲೆ ಡೌನಿಂದ ಥ್ರೆಡ್ನ ಮೇಲೆ, ಬೀಡ್ ಒಳಗಡೆಯಿಂದ ಥ್ರೆಡ್ನ ಮೇಲೆ ತೊಗೊಬೇಕು. ಇದಾದಮೇಲೆ ಬೀಡನ್ನ ಇನ್ಸರ್ಟ್ ಮಾಡ್ಕೊಳ್ಳಿ. 4 ಬೀಡ್ಸ್ನ ಇನ್ಸರ್ಟ್ ಮಾಡ್ಕೊಬೇಕು. ನಿಧಾನವಾಗಿ 4 ಬೀಡ್ಸ್ನ ಇನ್ಸರ್ಟ್ ಮಾಡ್ಕೊಳ್ಳಿ. ಇದೇ ಥರ 4 ಬೀಡ್ಸ್ನ ಇನ್ಸರ್ಟ್ ಮಾಡ್ತಾ ಹೋಗಿ. 4 ಬೀಡ್ಸ್ನ ಇನ್ಸರ್ಟ್ ಮಾಡ್ಕೊಳ್ಳಿ. ಆ ಬೀಡ್ಸ್ನೆಲ್ಲ ಬ್ಯಾಕ್ ಸೈಡ್ಗೆ ಪುಲ್ ಮಾಡಿಕೊಂಡು ಸ್ಟಿಚ್ ಮಾಡ್ತಾ ಹೋಗಿ. ಡೌನಿಂದ ಈಗ ನೀಡಲ್ನ ಮೇಲ್ಗಡೆ, ಬೀಡ್ಸ್ ಒಳಗಡೆಯಿಂದ ಮೇಲ್ಗಡೆ ತಗೋಬೇಕು.
ಇದೇ ಥರ ನೀವು ಥ್ರೋಟ್ ದ ಡಿಸೈನ್ ಕಂಪ್ಲೀಟ್ ಮಾಡ್ಕೊಬೇಕು. ಆ್ಯಂಡ್ ಇದು ಸ್ಯಾರಿಗೆ ಹಾಕಿದ್ರೆ ತುಂಬ ಚೆನ್ನಾಗಿ ಬರುತ್ತೆ. 4 ಬೀಡ್ಸ್ನ ಇನ್ಸರ್ಟ್ ಮಾಡ್ಕೊಳ್ಳಿ. ಈ ಥರ 4 ಬೀಡನ್ನ ಇನ್ಸರ್ಟ್ ಮಾಡಿಕೊಂಡು ಥ್ರೆಡ್ಗೆ ಪುಲ್ ಮಾಡ್ಕೊತೀವಿ ಆ ಬೀಡ್ಸ್ನ. ಆ್ಯಂಡ್ ಇದೇ ಥರ ಒಂದು ಡಿಸೈನರ್ ಟ್ಯಾಸಲ್ ಕೂಡ ಹೇಳ್ಕೊಟ್ಟಿದ್ದೇನೆ ನಾನು, ಅದನ್ನು ಕೂಡ ಟ್ರೈ ಮಾಡಿ. ಆ್ಯಂಡ್ ಬೀಡ್ ಒಳಗಡೆಯಿಂದ ನೀಡಲು ಮೇಲೆ ಬರಬೇಕು. ಈ ಥರ ಟೈಟಾಗಿ ಸ್ಟಿಚ್ ಮಾಡ್ತಾ ಹೋಗಿ. ಈಸಿನೇ ಇದೆ. ಟೋಟಲ್ 8 ಟೈಮ್ಸ್ ನೀವು ಬೀಡನ್ನ ಇನ್ಸರ್ಟ್ ಮಾಡಿಕೊಂಡು ಸ್ಟಿಚ್ ಮಾಡ್ತಾ ಹೋಗಬೇಕು. 1 2 3 4 ಬೀಡನ್ನ ಇನ್ಸರ್ಟ್ ಮಾಡಿದ್ದೀನಿ. ಇನ್ಸರ್ಟ್ ಮಾಡಿದ್ದಾದಮೇಲೆ ಡೌನಿಂದ ಥ್ರೆಡ್ ಬೀಡ್ ಒಳಗಡೆಯಿಂದ ಮೇಲ್ ಬರಬೇಕು. ಟೋಟಲ್ 8 ಟೈಮ್ಸ್ ಸೇಮ್ ಪ್ರೊಸೀಜರ್ನೇ ಫಾಲೋ ಮಾಡಬೇಕು. ಇದೇ ಥರ ಕಂಟಿನ್ಯೂ ಮಾಡ್ತಾ ಬನ್ನಿ. 4 ಬೀಡನ್ನ ಇನ್ಸರ್ಟ್ ಮಾಡ್ಕೊಳ್ಳಿ. 1 2 3 4 ಬೀಡನ್ನ ಇನ್ಸರ್ಟ್ ಮಾಡ್ಕೊಂಡಿದ್ದ ಆದಮೇಲೆ ಬ್ಯಾಕ್ ಸೈಡ್ಗೆ ಪುಲ್ ಮಾಡ್ಕೊಳ್ಳಿ ಥ್ರೆಡ್ಗೆ. ದೆನ್ ಡೌನಿಂದ ಬೀಡ್ ಒಳಗಡೆಯಿಂದ ನೀಡಲ್ ಬರೋ ಥರ ಅದನ್ನು ಸ್ಟಿಚ್ ಮಾಡಬೇಕು. ಈ ಥರ ಸ್ಟಿಚ್ ಮಾಡ್ಕೊಳ್ಳಿ. ಅಗೈನ್ 4 ಬೀಡ್ಸ್ನ ಇನ್ಸರ್ಟ್ ಮಾಡ್ಕೊತೀವಿ. 1 2 3 4 ಬೀಡನ್ನ ಇನ್ಸರ್ಟ್ ಮಾಡಿಕೊಂಡು ಬ್ಯಾಕ್ ಸೈಡ್ಗೆ ಪುಲ್ ಮಾಡ್ಕೊಳ್ಳಿ. ಬೀಡ್ಸ್ನ ಬ್ಯಾಕ್ ಸೈಡ್ಗೆ ಪುಲ್ ಮಾಡಿಕೊಂಡು ಡೌನಿಂದ ಬೀಡ್ ಒಳಗಡೆಯಿಂದ ಥ್ರೆಡ್ ಹಾಕಿರೋ ನೀಡಲು ಮೇಲ್ ಬರಬೇಕು. ಇದೇ ಥರ ಟೋಟಲ್ 8 ಕಂಪ್ಲೀಟ್ ಆದಮೇಲೆ ಅದೇ ಬೀಡ್ ಒಳಗಡೆ ನೀಡಲ್ನ ಬ್ಯಾಕ್ ಸೈಡ್ಗೆ ಹಾಕ್ಕೊತೀವಿ. ಅದು ಅವಾಗ ಲಾಕ್ ಆಗುತ್ತೆ. ಅದನ್ನು ನೀಟಾಗಿ ಜರಿ ಥ್ರೆಡ್ಡಿಂದ ಟೈ ಮಾಡಬೇಕು. ಸೇಮ್ ಇದೇ ಥರ ನೆಕ್ಸ್ಟ್ ಡಿಸೈನ್ ಕೂಡ ನಾಟ್ ಹಾಕಿರೋ ಥ್ರೆಡ್ಡು ಡೌನಿಂದ ಮೇಲೆ ಬರೋ ಥರ ಇಟ್ಕೊಬೇಕು. ಒಂದು ಬೀಡನ್ನ ಇನ್ಸರ್ಟ್ ಮಾಡಿದ್ದೀನಿ. ಆ ಬೀಡ್ ಒಳಗಡೆಯಿಂದ ಥ್ರೆಡ್ ಬರಬೇಕು. ಇಲ್ಲಿಂದ 4 ಬೀಡನ್ನ ಇನ್ಸರ್ಟ್ ಮಾಡ್ಕೊಳ್ಳಿ. ಟೋಟಲ್ 4 ಬೀಡ್ಸ್ನ ಇನ್ಸರ್ಟ್ ಮಾಡಿಕೊಂಡು ಆ ಆರ್ಟ್ ಶೀಟ್ನ ಇಟ್ಕೊಂಡು, ಆರ್ಟ್ ಶೀಟ್ನ ಏನಕ್ಕೆ ಇಟ್ಕೊಳ್ಳೋದಂದರೆ ಎಕ್ಸಾಕ್ಟ್ ಮೆಷರ್ಮೆಂಟ್ಗೆ ಬರಲಿ ಅದು ಅಂತ. ಎಕ್ಸಾಕ್ಟ್ ಮೆಷರ್ಮೆಂಟ್ ಬಂದಿಲ್ಲ ಅಂದರೆ ಇಟ್ ವಿಲ್ ಬಿ ಡಿಫಿಕಲ್ಟ್. ಅದು ಲುಕ್ಕು ಚೆನ್ನಾಗಿರಲ್ಲ. ಆ್ಯಂಡ್ ಲುಕ್ ವೈಸ್ ಕೂಡ ಅಪ್ ಆ್ಯಂಡ್ ಡೌನ್ಸ್ ಆದರೆ ಅಷ್ಟು ಲುಕ್ಕು ಕಾಣಿಸಲ್ಲ. ಸೇಮ್ ಡಿಸ್ಟೆನ್ಸ್ ಇದ್ದರೆ ಇಟ್ ವಿಲ್ ಬಿ ಮೋರ್ ಗುಡ್. ಇದೇ ಥರ ಸ್ಟಿಚ್ ಮಾಡ್ತಾ ಹೋಗಬೇಕು. ಲಾಸ್ಟ್ ಟೈಮ್ ಹೇಗೆ ಸ್ಟಿಚ್ ಮಾಡಿದ್ವಿ ಅಲ್ವಾ, 4 ಬೀಡನ್ನ ಇನ್ಸರ್ಟ್ ಮಾಡಿಕೊಂಡು ಅದಕ್ಕೆ ಸ್ಟಿಚ್ ಮಾಡ್ತಾ ಹೋಗಬೇಕು. ಇದೇ ಥರ ಕಂಟಿನ್ಯೂ ಮಾಡ್ತಾ ಹೋಗಿ. ತುಂಬಾ ಈಸಿ ಇದೆ, ಈಸಿಯಾಗಿ ಮಾಡ್ಬೋದು. 4 ಬೀಡನ್ನ ಇನ್ಸರ್ಟ್ ಮಾಡ್ಕೊಳ್ಳಿ. ಡೌನಿಂದ ನೀಡಲು ಫ್ಯಾಬ್ರಿಕ್ ಡೌನಿಂದ ನೀಡಲು ಮೇಲೆ ಬರಬೇಕು. ಅಪ್ ಸೈಡ್ ಬರೋ ಥರ ನೀಡಲ್ನ ಎಳ್ಕೊತೀವಿ ಬೀಡ್ ಒಳಗಡೆಯಿಂದ. ಅದಾದಮೇಲೆ ಅಗೈನ್ 4 ಬೀಡ್ಸ್ನ ಇನ್ಸರ್ಟ್ ಮಾಡಿ ಸೇಮ್ ಪ್ರೊಸೀಜರಲ್ಲೇ ಬೀಡನ್ನ ಥ್ರೆಡ್ಗೆ ಇನ್ಸರ್ಟ್ ಮಾಡ್ಕೊತೀವಿ. ಪುಲ್ ಮಾಡಿಕೊಂಡು ಥ್ರೆಡ್ಗೆ ಇನ್ಸರ್ಟ್ ಮಾಡಿದ್ಮೇಲೆ ನೀಡಲ್ನ ಡೌನಿಂದ ಮೇಲ್ಗಡೆ ಬರೋ ಥರ, ಡೌನಿಂದ ಮೇಲೆ ಬರೋ ಥರ ನೀಡಲ್ನ ಮೇಲೆ ತಗೊಳ್ಳಿ. ಸ್ಟಿಚ್ ಮಾಡ್ತಾ ಇದೇ ಥರ ಸ್ಟಿಚ್ ಮಾಡ್ತಾ ಮೇಲೆ ತೊಗೊಬೇಕು. ನಿಧಾನವಾಗಿ ಈ ಥರ ಸ್ಟಿಚ್ ಮಾಡಿ. ಟೋಟಲ್ 8 ಟೈಮ್ಸ್ ಇದೇ ಥರ ಸ್ಟಿಚ್ ಮಾಡ್ತಾ ಹೋಗಬೇಕು. ಇದೇ ಥರ ಕಂಟಿನ್ಯೂ ಮಾಡಿ. ಬೀಡನ್ನ ಇನ್ಸರ್ಟ್ ಮಾಡಿ ಸ್ಟಿಚ್ ಮಾಡಿ. ಟೋಟಲ್ 8 ಟೈಮ್ಸ್ ಆಗಬೇಕು. ತುಂಬ ಚೆನ್ನಾಗಿ ಬರುತ್ತೆ ಡಿಸೈನು. ಕಂಪ್ಲೀಟ್ ಆದಮೇಲೆ 8 ಟೈಮ್ಸು ಅದೇ ಬೀಡ್ ಒಳಗಡೆಯಿಂದ ನೀಡಲ್ನ ಟುವರ್ಡ್ಸ್ ಟು ಡೌನ್ ಪಾಸ್ ಮಾಡ್ಕೊಬೇಕು. ಈ ಥರ ಪಾಸ್ ಮಾಡಿಕೊಂಡು ಆರ್ಟ್ ಶೀಟ್ನ ನಿಧಾನವಾಗಿ ಬಿಡಿಸ್ಕೊಳ್ಳಿ. ಆ ಡಿಸೈನಿಂದ ನಿಧಾನವಾಗಿ ಆರ್ಟ್ ಶೀಟ್ನ ಬಿಡಿಸ್ಕೊಳ್ಳಿ. ಆ್ಯಂಡ್ ಎಕ್ಸ್ಟ್ರಾ ಥ್ರೆಡ್ ಏನಿತ್ತು ಅದನ್ನು ಟ್ರಿಮ್ ಮಾಡ್ಕೊಂಡಿದ್ದೀನಿ. ಇದೇ ಥರ ನಿಧಾನವಾಗಿ ಆರ್ಟ್ ಶೀಟಿಂದ ಥ್ರೆಡ್ನ ಬಿಡಿಸ್ಕೊಳ್ಳಿ.
ಸ್ಲೋ ಆಗಿ ಬಿಡಿಸ್ಕೊಳ್ಳಿ, ಡಿಸೈನ್ ಹಾಳಾಗಬಾರ್ದು. ಈ ಥರ ಬಿಡಿಸಿದ್ದಾದಮೇಲೆ ಅದನ್ನು ಟೈಟಾಗಿ ಇಟ್ಕೊಂಡು ಜರಿ ಥ್ರೆಡ್ಡಿಂದ ಟೈ ಮಾಡಬೇಕು, ಆರೆಲ್ ಸ್ಟಿಚ್ ಆದರೂ ಮಾಡ್ಬೋದು. ನಿಮಗೆ ಯಾವ್ದು ಕನ್ವೀನಿಯೆಂಟ್ ಅನಿಸುತ್ತೆ ಅದನ್ನು ನೋಡಿ ಮಾಡಿ. ಜರಿ ಥ್ರೆಡ್ ಯೂಸ್ ಮಾಡಿ ಅದನ್ನು ಸ್ಟಿಚ್ ಮಾಡಿ, ಆರೆಲ್ಸ್ ಟೈ ಆದರೂ ಮಾಡಿ. ಟೈ ಮಾಡಿದ್ರೂ ನಡೆಯುತ್ತೆ, ಚೆನ್ನಾಗೇ ಕಾಣಿಸುತ್ತೆ. ನಿಮ್ಗೆ ಯಾವ್ದು ಈಸಿ ಮೆಥಡು ಅದನ್ನು ನೋಡಿಬಿಟ್ಟು ಮಾಡಿ. ಒಂದು 4-5 ಟೈಮ್ಸ್ ಸುತ್ತಿ ಆಮೇಲೆ ಟೈನ ಮಾಡಿ. ಇದು ಕಂಪ್ಲೀಟ್ ಆದಮೇಲೆ ಈ ಥರ ತುಂಬ ಚೆನ್ನಾಗಿ ಕಾಣಿಸುತ್ತೆ. ಪುಟ್ಟಾಗಿ ಒಂಥರ ಲುಕ್ ಚೆನ್ನಾಗಿರುತ್ತೆ. ಇದನ್ನು ನೀವು ಸ್ಯಾರಿಗೆ ಟ್ರೈ ಮಾಡಿ ಹೇಗೆ ಬಂತು ಅಂತ ಹೇಳಿ, ಆಯಿತಾ? ಇದು ಫುಲ್ ಕಂಪ್ಲೀಟ್ ಆದಮೇಲೆ ಈ ಥರ ಕಾಣಿಸುತ್ತೆ. ತುಂಬ ಎಲಿಗೆಂಟಾಗಿ ಬಂದಿದೆ. ಆ್ಯಂಡ್ ನೀವು ಕೂಡ ಟ್ರೈ ಮಾಡಿ ಡಿಸೈನ್ ಹೇಗಿತ್ತು ಅಂತ ಕಮೆಂಟ್ ಮಾಡಿ. ಥ್ಯಾಂಕ್ ಯು ಸೋ ಮಚ್ ಎವ್ರಿವನ್.